ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಒಬ್ಬಜ್ಜಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತೇನೆ. ಯಾರೆಲ್ಲ ಮೊದಲ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ, ಸ್ನೇಹಿತರೆ ಶಿಕ್ಷಕರ ವರ್ಗಾವಣೆ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಅದನ್ನು ತಿಳಿಸ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಮಾನ್ಯ ಆಯುಕ್ತರು ವರ್ಗಾವಣೆ ಕೋಶದಲ್ಲಿ ವರ್ಗಾವಣೆ ಕೋಶದಿಂದ ಈಗ ಮಾಹಿತಿ ಬಂದಿದೆ. ಮಾನ್ಯ ಆಯುಕ್ತರು ವರ್ಗಾವಣೆ ಕೋಶದಲ್ಲಿ ಏನು ಹೇಳ್ತಾ ಇದ್ದಾರೆ, ಇಲ್ಲಿ 2/7/4/24 ಪಟ್ಟಿ ಬಿಡಬೇಕಾಗಿತ್ತು, ಗಮನಿಸ್ತಾ ಇದ್ದೀರಿ ಇಲ್ಲಿ. ಅದರಂತೆ 2024-25 ಸಾಲಿನಲ್ಲಿ ಹೆಚ್ಚುವರಿ ಶಿಕ್ಷಕರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಇದೀಗ ತಾನೇ ಆಲ್ರೆಡಿ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸ್ನೇಹಿತರೆ. ಜೊತೆಗೆ ಪ್ರಸ್ತುತ ಹೆಚ್ಚುವರಿ ಪಟ್ಟಿಯಲ್ಲಿರುವ ಶಿಕ್ಷಕರು ತಮ್ಮ ವಿನಾಯಿತಿ ಅಥವಾ ಆದ್ಯತೆ ಮತ್ತು ವಿನಾಯಿತಿಯನ್ನು ಕ್ಲೇಮ್ ಮಾಡಲು ತಂತ್ರಾಂಶದಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸ್ನೇಹಿತರೆ. ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಹೆಚ್ಚುವರಿ ಶಿಕ್ಷಕರಿಗೆ ವಿನಾಯಿತಿ ನೀಡಿದ್ದಾರೆ ಅಂತಕ್ಕಂಥದ್ದು ಹೇಳಿದ್ದೆ. ಸ್ವಲ್ಪ ಅದು ವಿನಾಯಿತಿ ಅಂತಕ್ಕಂಥ ಪದದ ಬಗ್ಗೆ ಬಳಸಬಾರಿತ್ತು. ಅದ್ರ ಬಗ್ಗೆ ನಾನು ಆದ್ಯತೆ ಅಂತ ಹೇಳಬೇಕಾಗಿತ್ತು, ಅದು ಮಿಸ್ ಆಗಿದೆ. ತಮ್ಮಲ್ಲಿ ಕ್ಷಮೆಯನ್ನು ಕೇಳ್ತಾ ಅದನ್ನು ಆದ್ಯತೆ ಅಂತೇಳಿ ಭಾವಿಸಿ ಸ್ನೇಹಿತರೆ. ಏನು ಆದ್ಯತೆ ಅಂತಂತಂದರೆ, ಈಗ ಹೆಚ್ಚುವರಿ ಆಗಿರ್ತಕ್ಕಂಥ ಶಿಕ್ಷಕರಿಗೆ ಮತ್ತು ಕೋರಿಕೆ ವರ್ಗಾವಣೆಯಲ್ಲಿ ಅವಕಾಶ ಕೊಟ್ಟಿದ್ದಾರಲ್ಲ ಅರ್ಹರಿರ್ತಕ್ಕಂಥವ್ರಿಗೆ, ಆ ಸಂದರ್ಭದಲ್ಲಿ ಅವ್ರಿಗೆ ಕಪಲ್ ಕೇಸು ಹೆಚ್ಚುವರಿ ಶಿಕ್ಷಕರಿಗೆ ಇರಲಿಲ್ಲ. ಆ ಒಂದು ಪಾಯಿಂಟನ್ನು ಸೇರಿಸಿದ್ದಾರೆ ಸ್ನೇಹಿತರೆ. ಆದ್ಯತೆಯನ್ನು ನೀವು ಕಪಲ್ ಪ್ರಕರಣದಲ್ಲಿ ಆದ್ಯತೆಯನ್ನು ಬಳಸ್ಬೋದಾಗಿ ಸ್ನೇಹಿತರೆ. ಜೊತೆಗೆ ಈ ಬಗ್ಗೆ ಹೆಚ್ಚುವರಿ ಆಗಿರ್ತಕ್ಕಂಥ ಶಿಕ್ಷಕರು ಕೂಡಲೇ ವರ್ಗಾವಣೆ ಇಡಿ ತಂತ್ರಾಂಶದಲ್ಲಿ ವಿನಾಯಿತಿ ಅಥವಾ ಆದ್ಯತೆಯನ್ನು ಕ್ಲೇಮ್ ಮಾಡಲು ಅಂತಿಮ ದಿನಾಂಕ 5/7/25 ನೋಡಿ, ಇಲ್ಲಿ ಕೊಡ್ತಾ ಇದ್ದಾರೆ. ಇವತ್ತೇ ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಇದರ ಪ್ರಕಾರ ಹಾಗೂ ವಿನಾಯಿತಿ ಮತ್ತು ಆದ್ಯತೆಗಳಿಗೆ ಸಂಬಂಧಿಸಿದ ದೃಢೀಕೃತ ಪ್ರತಿಗಳನ್ನು ಕಚೇರಿಗೆ ಸಲ್ಲಿಸು ಈ ಮೂಲಕ ತಿಳಿಸಲಾಗಿದೆ. ಇವತ್ತು ಎನಿ ಕಂಡೀಷನ್ ಇವತ್ತು ಸಾಟರ್ಡೆ ಕೂಡ ಇರೋದರಿಂದ ನೀವು ಮಿಸ್ ಮಾಡದೆ ನಿಮ್ಮೆಲ್ಲ ಅಂತಿಮ ದಾಖಲೆಗಳನ್ನು ಕ್ಲೇಮ್ ಆದ್ಯತೆಯನ್ನು ಮಾಡೋದಾಗಿರ್ಬೋದು ಅಥವಾ ವಿನಾಯಿತಿನ ಕ್ಲೇಮ್ ಮಾಡೋದಾಗಿರ್ಬೋದು ಇವತ್ತು ಫೈನಲ್ ಆಗಿ ಮುಗಿಸ್ಕೊಂಡು ಕಚೇರಿಗೆ ಕೊಡಿ. ಹಿಂದೆ ಒಂದೇ ಹುದ್ದೆ ಮಂಜೂರಾಗಿದ್ದರೆ ಪ್ರಸ್ತುತ ಆ ಹುದ್ದೆ ಮಂಜೂರಾತಿ ಆಗದಿದ್ದಲ್ಲಿ, ಈಗ ಅದು ಮಂಜೂರಾತಿ ಆಗದೇ ಇದ್ದರೆ ಅಂಥ ಹುದ್ದೆಯಲ್ಲಿ ಕಾರ್ಯನಿರತ ಶಿಕ್ಷಕರ ವಿನಾಯಿತಿಯನ್ನು ಪರಿಗಣಿಸ್ಲಿಕ್ಕೆ ಆಗಲ್ಲ. ಇವಾಗ ಮಂಜೂರಾಗಿದೆ, ಹಿಂದೆ ಮಂಜೂರಾಗಿತ್ತು ಬಟ್ ಈಗಾಗಿಲ್ಲ ಅಂತಂದರೆ ಅವ್ರಿಗೆ ವಿನಾಯಿತಿನ ನೀಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆದ್ಯತೆಯಲ್ಲಿ ಮಾತ್ರ ಪರಿಗಣಿಸಲಾಗುತ್ತೆ. ಅದರ ಅರ್ಹತೆ ಅಥವಾ ಆದ್ಯತೆಯನ್ನು ಬಳಸಲಿಕ್ಕೆ ಯಾವುದಾದ್ರೂ ಅವ್ರಿಗೆ ಅರ್ಹತೆ ಇದ್ದರೆ ಅದನ್ನು ಮಾತ್ರ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಸ್ನೇಹಿತರೆ ಈಗ ಮೆಸೇಜ್ ಬಂದಿರತಕ್ಕಂಥದ್ದು. ಇದು ಎಲ್ಲಿಂದ? ವರ್ಗಾವಣೆ ಕೋಶ ಬೆಂಗಳೂರಿಂದ ಬಂದಿದೆ ಸ್ನೇಹಿತರೆ. ಹಾಗಾಗಿ ಈ ಮಾಹಿತಿಯನ್ನು ತಮಗೆ ತಿಳಿಸ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಸ್ನೇಹಿತರೆ. ನಿರಂತರವಾಗಿ ಶಿಕ್ಷಕರಿಗೆ, ನೌಕರರಿಗೆ ಮತ್ತು ನೆಟ್ಟು, ಕೆಸೆಟ್ಟು, TT ಆಕಾಂಕ್ಷಿತರಿಗೆ ಸ್ಪಷ್ಟ ಸಂದೇಶವನ್ನು ಮತ್ತು ಅತ್ಯುತ್ತಮ ಮಾಹಿತಿಯನ್ನು ತಮಗೆ ಒದಗಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆಗಳು, ಧನ್ಯವಾದವನ್ನು ಸಲ್ಲಿಸುತ್ತಾ ನನ್ನ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ.